ಬ್ರೈನ್ ಸ್ಟ್ರೋಕ್ ಅಥವಾ ಲಕ್ವಾದ ಲಕ್ಷಣಗಳೇನು ಅಂತ. ನಾನು ಆಗಲೇ ಹೇಳ್ದಂಗೆ ಬಲಭಾಗದಲ್ಲಿ ಮೆದುಳನ್ನ ಎಫೆಕ್ಟ್ ಆದಾಗ ಎಡಭಾಗದ ಬ್ರೈನು ಕಂಪ್ಲೀಟಾಗಿ ಜೋತ್ ಬೀಳೋದು ಅಥವಾ ಅದಕ್ಕೆ ನಾವು ಒಂದು ಟರ್ಮಿನಾಲಜಿ ಮಾಡಿದ್ವಿ, ಬಿ ಫಾಸ್ಟ್ ಅಂತ. ಬಿ ಅಂದರೆ ಲಾಸ್ ಆಫ್ ಬ್ಯಾಲೆನ್ಸ್ ಆ್ಯಂಡ್ ಇ ಅಂತಂದರೆ ಲಾಸ್ ಆಫ್ ವಿಷನ್, ವಿಷನ್ ಹೋಗೋದು. ಫಾಸ್ಟ್ ಅಂದರೆ ಎಫ್ ಅಲ್ಲಿ ಫೇಶಿಯಲ್ ಡಿವೇಷನ್, ಒಂದು ಮೂತಿ ಸೊಟ್ಟ ಹೋಗ್ಬೋದು, ಒಂದು ಆ್ಯಂಗಲ್ ಆಫ್ ಮೌತ್ ಅಂತ ಹೇಳ್ತೀವಿ, ಅದು ಒಂದು ಕಡೆ ಡಿವೇಷನ್ ಆದಾಗ ಇವೆಲ್ಲ ಲಕ್ಷಣಗಳು ನೋಡ್ಕೋಬೇಕಾಗುತ್ತೆ. ಎ ಅಂತಂದರೆ ಆರ್ಮ್ ವೀಕ್ನೆಸ್, ಕೈನ ತೋಳು ವೀಕ್ನೆಸ್ ಆಗುವಂಥದ್ದು. ಮತ್ತು ಎಸ್ ಅಂದರೆ ಲಾಸ್ ಆಫ್ ಸ್ಪೀಚ್, ನಮ್ಮದು ಮಾತಾಡಲಿಕ್ಕೆ ಆಗದೆ ಇರೋವಂಥದ್ದು. ಮತ್ತು ಟಿ ಅಂದರೆ ಇಟ್ಸ್ ಎ ಟೈಮ್ ಟು ಕಾಲ್, ಆದಷ್ಟು ಬೇಗ ಕಾಲ್ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡುವಂಥದ್ದು. ಇವೆಲ್ಲ ಸ್ಟ್ರೋಕ್ನ ಲಕ್ಷಣಗಳು. ಸೊ ಈ ಥರ ಯಾವುದೇ ಒಂದು ಲಕ್ಷಣಗಳು ಸ್ಟ್ರೋಕಲ್ಲಿ ಕಂಡು ಬಂದಿದ್ದಲ್ಲಿ ಆದಷ್ಟು ಬೇಗ ಸೂಕ್ತವಾದ ಚಿಕಿತ್ಸೆನ ಕೊಡಿಸಿ ಸ್ಟ್ರೋಕ್ನ ಕಂಪ್ಲೀಟಾಗಿ ರಿಕವರಿ ಮಾಡುವಂಥ ಸಾಧ್ಯತೆಗಳಿರ್ತವೆ. ಪ್ರತಿಯೊಂದು ನಾಟಿ ಔಷಧಿ ಕೊಟ್ಕೊಂಡು ಅಥವಾ ಇದು ಶುಗರ್ ವಾಟರ್ ಕುಡಿಸ್ಕೊಂಡು ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ಕೊತ ಕೂಡಬಾರ್ದು. ಆದಷ್ಟು ಬೇಗ, ಯಾಕೆಂದರೆ ಟೈಮ್ ಈಸ್ ಬ್ರೈನ್, ಆದಷ್ಟು ಬೇಗ ಈ ಲಕ್ಷಣಗಳು ಕಂಡಿದ್ದಲ್ಲಿ ಹಾಸ್ಪಿಟ್ಲಿಗೆ, ಸೂಕ್ತವಾದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇದನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ಸ್ಟ್ರೋಕ್ನ ಗುಣಪಡಿಸ್ಬೋದು ಅಂತಕ್ಕಂಥದ್ದನ್ನು ಎಲ್ಲರೂ ಅರಿಬೇಕು.